ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಆಲ್ರೆಡಿ ತಮ್ನೇಲಲ್ಲಿ ಕೂಡ ನೋಡಿರ್ತೀರಾ. ಇವತ್ತು ನಾವು ಹೋಮ್ ಮೇಡ್ ವೈನ್ ಪ್ರಿಪೇರ್ ಮಾಡ್ತಿದ್ವಿ ಗಾಯ್ಸ್. ಫಾರ್ ದ ಫಸ್ಟ್ ಟೈಮ್ ನಾವು ಕೂಡ ಪ್ರಿಪೇರ್ ಮಾಡ್ತಿರೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಲೆಟ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಈ ಬ್ಲೂ ಗ್ರೇಪ್ಸ್ನ ಜಾಸ್ತಿ ತಂದುಬಿಟ್ಟಿದ್ರು. ಅದು ತುಂಬಾ ಹುಳಿ ಇತ್ತು, ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಏನು ಮಾಡೋದು ಅಂತ ಹೇಳಿ ನೋಡ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಈ ಗ್ರೇಪ್ಸಿಂದ ವೈನ್ ಮಾಡ್ಬೋದು, ನಾನು ವೈನ್ ಮಾಡ್ತೀನಿ ಅಂತ ಹೇಳಿ. ಸೊ ಓಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಸ್ಟು ಈ ವೈನ್ ಪ್ರಿಪರೇಷನ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಅಂದರೆ, ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಗ್ರೇಪ್ಸ್, ಅದಾದಮೇಲೆ ಈಸ್ಟ್, ಶುಗರ್ ಪ್ಲಸ್ ವಾಟರ್, ಓನ್ಲಿ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಈಸಿಯಾಗಿ ಅವೈಲಬಲ್ ಇರುತ್ತೆ. ಸೊ ನೀವು ಕೂಡ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಈ ವಿಡಿಯೋ ಮಾಡಿದ 1 ವೀಕ್ ಆದಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಿರೋದು ವಿತ್ ರಿಸಲ್ಟ್ ಸಮೇತ. ಸೊ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಫೇವ್ರೇಟ್ ಕೂಡ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಸೊ ಬನ್ನಿ. ಫಸ್ಟು ಗ್ರೇಪ್ಸ್ನ ನೀಟಾಗಿ ಕಾರ್ಡೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಬೇಕಿಂಗ್ ಸೋಡಾ ಅಲ್ಲಿ ವಾಶ್ ಮಾಡಬೇಕಾಗುತ್ತೆ ಗ್ರೇಪ್ಸ್ನ. ಸೊ ವಾಶ್ ಮಾಡಿರೋ ಗ್ರೇಪ್ಸ್ನ ತಂದು ಈ ಥರ ಸ್ಮ್ಯಾಶ್ ಮಾಡಬೇಕು. ನೀವು ಕೈಯಲ್ಲಿ ಅಥವಾ ಈ ಥರ ಸ್ಮ್ಯಾಶರ್ ಇರುತ್ತಲ್ವ, ಅದರಿಂದ ಸ್ಮ್ಯಾಶ್ ಮಾಡ್ಕೋಬೋದು ನೀಟಾಗಿ. ಸೊ ನಾನು ಆಲ್ಮೋಸ್ಟ್ ಒಂದು 1 ಲೀಟರ್ ವೈನ್ ಪ್ರಿಪೇರ್ ಮಾಡಬೇಕಾದ್ರೆ ಇಲ್ಲಿ ನಾವು 2 or 3 ಲೀಟರ್ ಅಷ್ಟು ದೊಡ್ಡ ಬಾಕ್ಸ್ನ ತೊಗೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಅದು ಫರ್ಮೆಂಟೇಷನ್ ಆದಾಗ ಅಥವಾ ಉಕ್ಕಿದಾಗ ಅದು ಅಂದರೆ ಬಾಕ್ಸಿಂದ ಆಚೆ ಬರಬಾರ್ದಲ್ವ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀವಿ. ಅದು ಸಮ್ಮರಲ್ಲಿ ಅಂತ ಅಂದರೆ ಜಾಸ್ತಿ ಬೇಗನೆ ಉಕ್ಕುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಳಿ ನೀವು ಕೂಡ. ಸೊ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಬೇಕು. ನೀವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರಾ ನೋಡಿ, ಅಷ್ಟು ಚೆನ್ನಾಗಿ ಗ್ರೇಪ್ಸು ಫರ್ಮೆಂಟೇಷನ್ ಆಗುತ್ತೆ. ಇಲ್ಲ ಅಂತಂದರೆ ಗ್ರೇಪ್ಸ್ ಹಾಗೇ ಇರುತ್ತೆ ಆ್ಯಂಡ್ ಆ ವೈನ್ ಕೂಡ ಚೆನ್ನಾಗಿ ಪ್ರೋಸೆಸ್ ಆಗಲ್ಲ. ಸೊ ಹಾಗಾಗಿ ಇದು ಸ್ಮ್ಯಾಶ್ ಎಲ್ಲ ಆದಮೇಲೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿ. ಆ್ಯಂಡ್ ನಾನಿಲ್ಲಿ 1 kg ಗ್ರೇಪ್ಸ್ಗೆ 1/2 ಲೀಟರ್ ವಾಟರ್ ಪ್ಲಸ್ 1/2 ಲೀಟರ್ ಹಾಫ್ ಕೆ ಜಿ ಶುಗರ್ ತೊಗೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಅಷ್ಟು ಈಸ್ಟ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಈಸ್ಟ್ ಪೌಡರ್ ಆ್ಯಡ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಡಿಸಾಲ್ವ್ ಆಗ್ತಾ ಇದೆ ನೋಡಿ. ಸೊ ನಿಮ್ಮ ಹತ್ರ ಯಾವುದೇ ಒಂದು ಈಸ್ಟ್ ಪೌಡರ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ವೈನ್ ಈಸ್ಟೇ ಬೇಕು ಅಂತ ಏನಿಲ್ಲ ಗಾಯ್ಸ್. ಸೊ ಹಾಗಾಗಿ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಕೂಡ ವೈನ್ ಈಸ್ಟ್ ಏನೂ ಇರಲಿಲ್ಲ, ನಾರ್ಮಲ್ ತುಂಬ ವೆರೈಟೀಸ್ ಆಫ್ ಈಸ್ಟ್ ಇದೆ. ಸೊ ಹಾಗಾಗಿ ನಿಮ್ಮ ಹತ್ರ ಯಾವುದು ಅವೈಲಬಲ್ ಇದೆ ನೋಡಿ ಅದನ್ನು ಯೂಸ್ ಮಾಡ್ಬೋದು. ಸೊ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು 2-3 ನಿಮಿಷ. ಸ್ಮ್ಯಾಶ್ ಆಗಿಲ್ಲ ಅಂತಂದರೆ ಈ ಟೈಮಲ್ಲಿ ಕೂಡ ಆದಷ್ಟು ನುಣ್ಣಗೆ ಸ್ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಅಂದರೆ ವಾಟರ್ ಆ್ಯಡ್ ಮಾಡಿದ್ರೂ ಕೂಡ ಸ್ವಲ್ಪ ತಿಕ್ಕಾಗೇ ಇರಬೇಕು ಗೈಸ್. ಜಾಸ್ತಿ ವಾಟರ್ ಆ್ಯಡ್ ಮಾಡಿದ್ರೂ ಕೂಡ ವಾಟರ್ ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೋಡಿಕೊಂಡು ವಾಟರ್ನೇ ಆ್ಯಡ್ ಮಾಡಿ. ವಾಟರ್ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಟ್ರೆ, ಆ್ಯಂಡ್ ನಾನು ಇದು ನೆಕ್ಸ್ಟ್ 2 ಡೇಸ್ ಆದಮೇಲೆ ಮತ್ತೆ ಓಪನ್ ಮಾಡಿದ್ದೀನಿ ಇದು. ಸೊ ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಸಿಪ್ಪೆ ಎಲ್ಲ ಮೇಲೆ ಬಂದುಬಿಟ್ಟಿದೆ ನೀಟಾಗಿ. ಸೊ ಅದಾದಮೇಲೆ ಮತ್ತೆ ಕೂಡ ನಾವು ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟು 8 ಡೇಸ್ ಫರ್ಮೆಂಟೇಷನ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ನಾನು ಇದು 3rd ಡೇ ಓಪನ್ ಮಾಡಿದ್ದೀನಿ. ಅಂದರೆ ಇವತ್ತು ಪ್ರಿಪೇರ್ ಮಾಡಿ ನಾಳೆ ಹಾಗೆ ಬಿಟ್ಟು ನಾಳಿದ್ದು ಓಪನ್ ಮಾಡಿ ಮಿಕ್ಸ್ ಮಾಡೋಷ್ಟರಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟು ರಿಚ್ಚಾಗಿದೆ ಕಲರ್ ಅಂತ ಹೇಳಿಬಿಟ್ಟು. ಟೇಸ್ಟು ಕೂಡ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇದು ಬಂದು 5th ಡೇದು, ನಾನು 5th ಡೇದು ಕೂಡ ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ನೀವು ನೋಡ್ಬೋದು ರಿಸಲ್ಟ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನನಗಂತೂ ನೋಡ್ತಾ ಇದ್ರೇ ತುಂಬ ಇಷ್ಟ ಆಗ್ತಿತ್ತು. ಬಟ್ ನನಗೆ ಟೇಸ್ಟ್ ಏನು ಅಷ್ಟು ಇಷ್ಟ ಆಗಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಇದು ಫೈನಲಿ 8 ಡೇಸ್ ಕಂಪ್ಲೀಟ್ ಆಯಿತು. ಸೊ ಯಾವಾಗ ಆಗುತ್ತೆ ಆ್ಯಂಡ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ
ನಾವಂತೂ ತುಂಬಾ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಸಿಪ್ಪೆ ಎಲ್ಲ. ಆ್ಯಂಡ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ತುಂಬ ದಿನ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು ಇದನ್ನು ಫಿಲ್ಟರ್ ಮಾಡಿ. ಸೊ ನೀವು ಎಷ್ಟು ದಿನ ಸ್ಟೋರ್ ಮಾಡಿದ್ರೂ ಅಷ್ಟು ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾಯಿದ್ರು. ಹಾಗೆಯೇ ಇದನ್ನೆಲ್ಲ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ತುಂಬಾ ಸಕ್ಕತ್ತಾಗಿತ್ತು ಗೈಸ್. ಸೊ ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್, ಸ್ಟೇ ಲೈವ್, ಲವ್ ಆ್ಯಂಡ್ ಬಿ ಕೈಂಡ್ ಟು ಅದರ್ಸ್. ಬಾಯ್ ಗೈಸ್.